ಮಾವಿನಕಾಯಿ ಉಂಟು, ಈಗ ತೆಗಿತೇವೆ ನೋಡಿ. ತೆಗಿಯ ಮಾವಿನಕಾಯಿ ಉಂಟೀಗ. ಇಷ್ಟು ಬೀಳ್ತದಲ್ಲ ಆಂಟಿ ಮಾವಿನಕಾಯಿ ನೋಡಿದ್ರಾ? ಇದೊಂದು ಉಪ್ಪಿನಕಾಯಿ ಹಾಕ್ತೇನೆ ನಾನು. ನೋಡಿ ಮಾವಿನಕಾಯಿ ಎಷ್ಟು ಒಳ್ಳೆ ಉಂಟು. ಉಪ್ಪು ಹಾಕ್ತೇನೆ. ಮುಂಚೆಲ್ಲ ಹೀಗೆ ನಾಳೆ ಕಡ್ದಾಗಬೇಕು ಮೆಣಸು. ಉಪ್ಪಿನಕಾಯಿ ಮಾಡುವ ಈಗ. ಇದು ಗಿಡ್ಡ ಮೆಣಸು ತಗೊಂಡಿದ್ದೇನೆ ನಾನು. ಒಂದು 150 ಗ್ರಾಮು ಗಿಡ್ಡ ಮೆಣಸು, 1.5 kg ತನಕ ಮಾವಿನಕಾಯಿ ಉಂಟು. ಮತ್ತು ಕಲ್ಲರಿಗೆ ಸ್ವಲ್ಪ ಉದ್ದ ಮೆಣಸು ಹಾಕಿದ್ದೇನೆ. ಮತ್ತು 1 ಕಪ್ಪು ಕಡಿತೇನೆ, ಸ್ವಲ್ಪ ಬಿಸಿಲಿಗೆ ಇಡ್ತೇನೆ, ಆಮೇಲೆ ಕಡಿತೇನೆ. ಮತ್ತು ಉಪ್ಪು ಕೂಡ ಹಾಗೆ, ಉಪ್ಪು ನೀರನ್ನು ಬಿಸಿ ಮಾಡಿ ತಣ್ಣಗೆ ಆದಮೇಲೆ ಹಾಕಬೇಕು. ಮಳೆಗಾಲಕ್ಕೆ ಉಪ್ಪಿನಕಾಯಿ ಇಡೋದಿದ್ದರೆ, ನಾವು ನಿತ್ಯ ಯೂಸ್ ಮಾಡೋದಿದ್ದರೆ ಹೀಗೆ ಮಾಡ್ಬೋದು. ನಾನೀಗ ಇದನ್ನು ಸ್ವಲ್ಪ ಬಿಸಿಲಿಗೆ ಇಡ್ತೇನೆ. ಸ್ವಲ್ಪ ಇಂಗು ಕೂಡ ಹಾಕಲಿಕ್ಕುಂಟು, ಕಡಿವಾಗ ಹಾಕಿದ್ರೆ ಆಯಿತು. ಅಷ್ಟಿಗೆ ಹುಡಿ ಮಾಡಿದೆ, ಮತ್ತೆ ನೀರು ಹಾಕುವ. ಅದರಲ್ಲಿ ಉಪ್ಪಿನ ನೀರುಂಟು, ಅದನ್ನೇ ಹಾಕಿ ಕಡಿದ್ರೆ ಆಯಿತು. ಈಗ ಹಾಕ್ತೇನೆ ಸ್ವಲ್ಪ ಅರಶಿನ, ಮಸಾಲೆ ಹಾಕ್ತೇನೆ. ಉಪ್ಪು ನೀರುಂಟು, ಅಲ್ಲೇ ಉಪ್ಪು ನೋಡ ಹೇಗೆ ಆಗಿದೆ ಅಂತ. ಸೂಪರ್ ಆಗಿದೆ ಆಂಟಿ. ನೀವು